ಯುದ್ಧದ ಎಫೆಕ್ಟ್ ಏಕಾಏಕಿ ಕುಸಿದ ಮೊಟ್ಟೆಯ ದರ. ಗ್ರಾಹಕರು ಫುಲ್ ಖುಷ್, ವ್ಯಾಪಾರಿಗಳು ಕಂಗಾಲು. ಒಂದ್ ಕಡೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧ 14 ದಿನಗಳು ಕಳೆದರೂ ಕೂಡ ಕೊನೆಗೊಳ್ತಾ ಇಲ್ಲ. ಇದರಿಂದಾಗಿ ದೇಶಾದ್ಯಂತ ಸಿಲಿಂಡರ್ ಪ್ರಾಬ್ಲಮ್ ಶುರುವಾಗಿತ್ತು. ಇದೀಗ ಇದರ ಬೆನ್ನಲ್ಲೇ ಯುದ್ಧದ ಎಫೆಕ್ಟ್ನಿಂದಾಗಿ ಮೊಟ್ಟೆಯ ವ್ಯಾಪಾರ ಹಾಗೂ ದರ ಎರಡೂ ಕುಸಿತಿದ್ದು ಮೊಟ್ಟೆ ವ್ಯಾಪಾರಿಗಳು ಪರದಾಡುವಂತಾಗಿದೆ. ಹೌದು, ಯುದ್ಧದ ಎಫೆಕ್ಟ್ನಿಂದಾಗಿ ಒಂದ್ ಕಡೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಉದ್ಯಮ ನೆಲಕಚ್ಚಿದ್ರೆ, ಇತ್ತ ಮೊಟ್ಟೆ ವ್ಯಾಪಾರಕ್ಕೂ ಎಫೆಕ್ಟ್ ತಟ್ಟಿದ್ದು ಮೊಟ್ಟೆಯ ದರ ಏಕಾಏಕಿ ಕುಸಿದಿದೆ. ಸಿಲಿಂಡರ್ ಸಿಗದ ಕಾರಣ ಹೋಟೆಲ್ನವರು ಮೊಟ್ಟೆ ತೆಗೆದುಕೊಳ್ತಾ ಇಲ್ವಂತೆ. ಇನ್ನೊಂದು ಕಡೆ ಹೊರ ದೇಶಗಳಿಗೆ ಮೊಟ್ಟೆ ರಫ್ತು ಬಂದಾಗಿರೋದ್ರಿಂದ ಮೊಟ್ಟೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ ಎಲ್ಲಾ ದೇಶಗಳಿಗೂ ತಟ್ಟಿದ್ದು ನಮ್ಮ ದೇಶಕ್ಕೂ ಕೂಡ ತಟ್ಟಿದೆ. ಇದರಿಂದ ಬೇರೆ ಕಡೆ ರಫ್ತಾಗ್ತಾ ಇದ್ದ ಮೊಟ್ಟೆಗಳು ಸಹ ಹೋಗ್ತಾ ಇಲ್ಲ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಸಿಗದ ಕಾರಣ ಹೋಟೆಲ್ ಬಂದಾಗಿದ್ದು ಹೋಟೆಲ್ಗೆ ಹೋಗಬೇಕಾಗಿದ್ದ ಮೊಟ್ಟೆ ಸರಬರಾಜಾಗ್ತಾ ಇಲ್ಲ. ಅಲ್ಲದೆ ನಮ್ಮ ದೇಶದಿಂದ ಗಲ್ಫ್ ದೇಶಗಳಿಗೆ ಮೊಟ್ಟೆ ಸರಬರಾಜಾಗ್ತಾ ಇತ್ತು. ಇದೀಗ ಅದು ಕೂಡ ಆಗ್ತಾ ಇಲ್ಲ. ಆದ್ರಿಂದ ಮೊಟ್ಟೆ ಬೆಲೆ ಏಕಾಏಕಿ ಕುಸಿದಿದ್ದು ಯುದ್ಧದ ಎಫೆಕ್ಟ್ ನಮ್ಮ ವ್ಯಾಪಾರದ ಮೇಲೂ ಹಾಗೂ ರೈತರಿಗೂ ಕೂಡ ತಟ್ಟಿದೆ ಎಂದು ಮೊಟ್ಟೆ ವ್ಯಾಪಾರಿಗಳು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಯುದ್ಧದ ಎಫೆಕ್ಟ್ ಎಲ್ಲ ಕಂಟ್ರಿ ಮೇಲೆ ಬಿದ್ದಿದೆ, ನಮ್ಮ ದೇಶದಲ್ಲೂ ಬಿದ್ದಿದೆ. ನಾವು ಸುಮಾರು ಒಂದು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್ ನಿಂತೋಗಿದೆ, ಆಚೆ ಹೋಗ್ತಾ ಇಲ್ಲ. 7 ರೂಪಾಯಿ ಮೇಲೆ ಇದ್ದಿದ್ದು ರೈಟ್ ದಿಢೀರ್ನ 5 ರೂಪಾಯಿ ಒಳಗಡೆ ಬಂದಿದೆ. ಒಂಚೂರು ಎಫೆಕ್ಟ್ ಆಗಿದೆ, ನಮಗೂ ಅಷ್ಟೇ, ಫಾರ್ಮರ್ಸ್ಗೂ ಅಷ್ಟೇ ಎಫೆಕ್ಟ್ ಆಗಿದೆ. ಅದ್ರ ಜೊತೆ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಪ್ಲೈ ಆಗ್ತಾಯಿಲ್ಲ. ಗ್ಯಾಸ್ ಸಪ್ಲೈ ಇರೋದ್ರಿಂದ ಹೋಟ್ಲುಗಳು, ಈ ಹಾಸ್ಟ್ಲುಗಳಿಗೆ ಭಾಳ ಬರ್ತಾ ಬಿದ್ದಿದೆ. ಕೆಲವರು ಹೋಟ್ಲು ಮುಚ್ಚೇ ಬಿಟ್ಟವ್ರು. ನಮ್ಮ ತುಮಕೂರಲ್ಲೂ ಅಷ್ಟೇ, ಬೆಂಗಳೂರಲ್ಲೂ ಇದೆಯಂತೆ. ನಮ್ಮ ತುಮಕೂರಲ್ಲಿ ನನ್ನ ಕಸ್ಟಮರ್ಸೇ ಸುಮಾರು ಒಂದು 15 ಜನ ವ್ಯಾಪಾರಕ್ಕೆ ಬರ್ತಾಯಿಲ್ಲ ಗ್ಯಾಸ್ ಇಲ್ದಲೆ. ಎಲ್ಲರಿಗೂ ಸಮಸ್ಯೆ ಆಗಿದೆ. ಒಟ್ಟಿನಲ್ಲಿ ಈಗ ಯುದ್ಧದ ಎಫೆಕ್ಟ್ ತುಮಕೂರಿಗೂ ಕೂಡ ತಟ್ಟಿದೆ. ತುಮಕೂರಲ್ಲಿ ವರ್ಲ್ಡ್ ಆಗಿದೆ ಇದು. ಅದರಿಂದ ಏನಾಗಿದೆ, ಈಗ ನಮಗೆ ಅಡಿಟ್ ಆಗಿಬಿಡಿ. ನಾವು ಸೌದೆ ಅಂತೂ ಸಿಗಲ್ಲ, ಕಾರ್ಡ್ಗಳಲ್ಲಿ ಇದು ಮಾಡೋಕ್ಕೋಗಲ್ಲ. ಈಗ ಗ್ಯಾಸಿಗೆ ಸೇರಿ ಎಡಿಟ್ ಆಗಿರೋದ್ರಿಂದ ಎಲ್ಲರಿಗೂ ಗ್ಯಾಸ್ ಸಿಗ್ತಾಯಿಲ್ಲ, ಸಮಸ್ಯೆ ಆಗಿದೆ. ಕರೆಂಟಿಂದು ಸಮಸ್ಯೆ ಆಗ್ತಾಯಿದೆ. ಇದರಿಂದ ಎಲ್ಲರ ಹತ್ರ ಕರೆಂಟ್ ಇಲ್ಲ ಬಳಸೋಕ್ಕೆ, ಹೋಟ್ಲುಗಳೆಲ್ಲ ಆಗಲ್ಲ, ಗ್ಯಾಸೇ ಜಾಸ್ತಿ ಯೂಸ್ ಮಾಡೋದು. ಅದರಿಂದ ಏನಾಗಿದೆ, ಎಲ್ಲ ಬ್ಲ್ಯಾಕ್ ಸಪ್ಲೈ ಕಮರ್ಷಿಯಲ್ ಯಾವಾಗ ನಿಂತೋಯ್ತು, ಡೊಮೆಸ್ಟಿಕ್ ಮನೆಯದು ಬ್ಲ್ಯಾಕ್ ಶುರು ಆಗಿಬಿಡಿ. 2,000 3,000 ಅಂತಾರೆ. ಆ ರೇಟ್ಗೂ ಸಿಗ್ತಾಯಿಲ್ಲ ವ್ಯಾಪಾರ ಮಾಡೋಕ್ಕೆ. ಎಲ್ಲರಿಗೂ ತೊಂದರೆ ಆಗಿದೆ ಸರ್, ಪೂರ್ತಿ ಪ್ರಪಂಚಕ್ಕೆ ತೊಂದರೆ ಆಗಿದೆ. ಈಗ ಯುದ್ಧ ನಡೀತಾ ಇರೋದ್ರಿಂದನೇ ಮೊಟ್ಟೆ ರೇಟ್ ಕಡಿಮೆ ಆಗಿದ್ದು. ಹೌದು, ಆಗಿದೆ. ಯಾಕಂದರೆ ಗಲ್ಫ್ ಕಂಟ್ರಿಗೆ ಇಲ್ಲಿಂದ ಜಾಸ್ತಿ ಹೋಗುತ್ತೆ ಮೊಟ್ಟೆ. ಸುಮಾರು ಒಂದು 20-30 ದೇಶಗಳಿಗೆ ನಮ್ಗೆ ನಾಮಕಲ್ಲಿಂದ, ಹೈದರಾಬಾದಿಂದ, ಕರ್ನಾಟಕ ಎಲ್ಲ ಕಡೆಯಿಂದ ಹೋಗುತ್ತೆ ಮೊಟ್ಟೆ. ಈಗ ಅದು ಸಪ್ಲೈ ಕಡಿಮೆ ಆಗಿದೆ, ಹೋಗ್ತಾ ಇಲ್ಲ. ಅದರಿಂದ ರೇಟ್ ಎಫೆಕ್ಟ್ ಆಗಿದೆ. ಇಲ್ಲಾಂದರೆ ಇಷ್ಟು ಕಡಿಮೆ ಆಗ್ತಿರ್ಲಿಲ್ಲ ರೇಟು. ಇನ್ನೂ ಏನಾದರೂ ಕಡಿಮೆ ಆಗ್ಬೋದಾ ಅಂತ? ರೇಟ್ ಕಡಿಮೆ ಆದರೆ ಹೊಡೆತ ಬೀಳುತ್ತಾ ಅಂತ? ಇಲ್ಲ, ಹೊಡೆತ ಬೀಳಲ್ಲ. ಫಾರಮ್ನವರು ಬೇರೆ ಏನಾದ್ರು ದಾರಿ ಹುಡುಕ್ತಾರೆ. ಅವ್ರು ಏನು ಮಾಡ್ತಾರೆ, ಈಗ ಪ್ರೊಡಕ್ಷನ್ ಡ್ರಾಪ್ ಮಾಡ್ತಾರೆ ಅಷ್ಟೇ. ಮೇವು ಹಾಕೋದು ನಿಲ್ಲಿಸ್ಬಿಟ್ರೆ ಒಂದು 5 ದಿನ, ಒಂದು ವಾರ ಹಾಕಲಿಲ್ಲ ಅಂದರೆ ಪ್ರೊಡಕ್ಷನ್ ಆಟೋಮೆಟಿಕ್ ಡ್ರಾಪ್ ಆಗ್ತದೆ. ತೀರಾ ಲಾಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಜಾಸ್ತಿ ಸಹ ಅವ್ರಿಗೆ ತೊಂದರೆ ಆಗುತ್ತೆ, ಭಯಂಕರ ಲಾಸ್ ಆಗ್ತದೆ. ಎಷ್ಟಿದೆ ಸರ್ ಈಗ ಮೊಟ್ಟೆ ರೇಟ್? ಈಗ 480 ರೂಪಾಯಿ ಇದೆ ಮೊಟ್ಟೆ ರೇಟ್. ಈಗ ಆವಾಗ 7 ಮೇಲೆ ಹೊರಟೋಗಿತ್ತು, 7 ರೂಪಾಯಿ 10 ಪೈಸೆವರೆಗೂ ಹೋಗಿತ್ತು ನವಂಬರ್ ಡಿಸೆಂಬರಲ್ಲಿ. ಆಮೇಲೆ 6-6.5 ಹೊರಟಿತ್ತು. ಸಡನ್ ಯಾವಾಗ ಇದು ಶುರುವಾಯಿತು, ಎಕ್ಸ್ಪೋರ್ಟ್ ನಿಂತೋಯ್ತು, ರೇಟು ಕಡಿಮೆ ಆಗಿದೆ. ನನ್ನ ಹೆಸರು ರಿಯಾಜ್ ಅಹಮದ್ ಖಾನ್ ಅಂತ, ಸಾಗರ್ ಎಕ್ಸ್ ಸೆಂಟರ್, ತುಮಕೂರು. ಒಟ್ನಲ್ಲಿ ದಿನೇ ದಿನೇ ಯುದ್ಧದ ಎಫೆಕ್ಟ್ ಎಲ್ಲಾ ವ್ಯಾಪಾರಿಗಳ ಮೇಲೂ ತಡ್ತಾ ಇದ್ದು ಇದೀಗ ಮೊಟ್ಟೆ ದರ ಕುಸಿತದಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇತ್ತ ಗ್ರಾಹಕರು ಮೊಟ್ಟೆ ದರ ಇಳಿಕೆ ಕಂಡು ಖುಷಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.